ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಡೇ 7ನಲ್ಲಿ ನೀವೇನಾದರೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಫಂಡಮೆಂಟಲ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಒಂದು ಕಂಪ್ನಿಯ ಸ್ಟ್ರೆಂಗ್ತು ಮುಂದೆ ನಿಮ್ಗೆ ಯಾವ ಥರ ಹಾಕಿರೋ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬರುತ್ತೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಬೇಕು, ಮ್ಯಾನೇಜ್ಮೆಂಟ್ ಟೀಮ್ ಆ್ಯಂಡ್ ಕಾರ್ಪೊರೇಟ್ ಆಕ್ಷನ್ ಬಗ್ಗೆ ತಿಳ್ಕೋಬೇಕು, ಎಕನಾಮಿಕ್ ಇಂಡಿಕೇಟರ್, ಇಂಡಸ್ಟ್ರಿ ಟ್ರೆಂಡ್ ಆ್ಯಂಡ್ ಕಾಂಪಿಟೇಷನ್ ಬಗ್ಗೆ ನೀವು ಕ್ಲಿಯರಾಗಿ ನೋಡಿ ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಕು. ನೀವೇನಾದರೂ ಟ್ರೇಡಿಂಗ್ ಮಾಡ್ತೀರಿ ಶಾರ್ಟ್ ಟರ್ಮಲ್ಲಿ ನಿಮ್ಗೆ ರಿಟರ್ನ್ಸ್ ಬೇಕಿತ್ತು ಅಂದರೆ ಟೆಕ್ನಿಕಲ್ ಅನ್ಸೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸಪೋರ್ಟು, ರೆಸಿಸ್ಟೆನ್ಸು, ಟ್ರೆಂಡ್ ಲೈನ್ಸ್ ಬಗ್ಗೆ ತಿಳ್ಕೊಬೇಕು, ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ಚಾರ್ಟ್ ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಂಡಿರಬೇಕು, ಇಂಡಿಕೇಟರ್ಸ್ನ ರೈಟ್ ವೇದಲ್ಲಿ ಅಪ್ಲೈ ಮಾಡೋಕ್ಕೆ ಬರ್ತಿರಬೇಕು. ಸೊ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪರ್ಸನಲ್ ಫ್ಯಾಕ್ಟರ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೀವು ಹಾಕುವಂಥ ದುಡ್ಡಿಗೆ ನೀವು ಎಷ್ಟು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಗೋಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲ್ಗಡೆ ನಿಮ್ಮ ಸೈಕಾಲಜಿ ಆ್ಯಂಡ್ ಮೈಂಡ್ಸೆಟ್ ಅನ್ನೋದು ನಿಂತಿರುತ್ತೆ. ಆ್ಯಂಡ್ ಮಾರ್ಕೆಟ್ ಫ್ಯಾಕ್ಟರ್ಸ್ಗಳಲ್ಲಿ ಎಕನಾಮಿಕ್ ಕಂಡೀಷನ್ಸ್ ನೋಡಬೇಕು, ಮಾರ್ಕೆಟ್ ಟ್ರೆಂಡ್ಸ್ ಏನಿದೆ, ಇಂಡಸ್ಟ್ರಿ ಪರ್ಫಾರ್ಮೆನ್ಸ್, ಜಿಯೋ ಪೊಲಿಟಿಕಲ್